ಅದು ಸತ್ಯಕ್ಕೆ ಹತ್ತಿರವಾದದ್ದು. ಅವರು ಖರ್ಚು ಮಾಡಿದಂಥ ದುಡ್ಡನ್ನು ಕೊಡಿಸ್ಬೇಕು ಅನ್ನೋ ಅವರ ಮನವಿ ನ್ಯಾಯಯುತವಾಗಿದೆ. ಯಾಕಂತಂದ್ರೆ ಅವರು ಖರ್ಚು 40,000 ಗಂಟಲೆ ಮಾಡಿರ್ತಾರೆ ಒಂದೊಂದು ಎಕರೆಗೆ. ಈ SDRF NDRF ಅಲ್ಲಿ ನಾವು ಪರಿಹಾರ ಕೊಟ್ಟರೆ ಅವರು ಖರ್ಚು ಮಾಡಿದಷ್ಟು ಕೂಡ ಬರೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಳ್ಳ್ರಿ ಅಂತ ನನಗೂ ಹೇಳಿದ್ದಾರೆ. ನಾನು ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಇಟ್ಟು ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕೆ ನಾನು ಕೂಡ ಒಂದು ವಿಶೇಷ ಪ್ಯಾಕೇಜ್ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀನಿ. ರೈತರ ಜೀವನ ಈಗಲ್ಲ, ಯಾವಾಗಲೂ ಕಷ್ಟವಾಗೇ ಇದೆ. ಯಾಕಂದರೆ ರೈತರಿಗೆ ಅವರೆಲ್ಲ ಖರೀದಿ ಮಾಡೋದು ರಿಟೇಲಲ್ಲಿ. ಬೀಜ ಇರಲಿ, ಗೊಬ್ಬರ ಇರಲಿ, ಪೆಸ್ಟಿಸೈಡ್ ಇರಲಿ, ಎಲ್ಲವನ್ನು ಖರೀದಿ ಮಾಡೋದು ಫಿಕ್ಸ್ಡ್ ರೇಟ್ ಆಗಿರ್ತಕ್ಕಂಥ, ಅದು ಫಿಕ್ಸ್ಡು. ಯಾವುದು ರಿಟೇಲಲ್ಲಿ ಸಿಗ್ತಕ್ಕಂಥದ್ದು ಎಲ್ಲ ಫಿಕ್ಸ್ಡ್. ಬೀಜ, ಗೊಬ್ಬರ, ಎಣ್ಣೆ ಎಲ್ಲ ಫಿಕ್ಸ್ಡ್. ರೈತ ಮಾರಬೇಕಾದಾಗ ಅದಕ್ಕೆ ರೇಟ್ ಫಿಕ್ಸ್ಡ್ ಇಲ್ಲ. ಹೀಗಾಗಿ ಇದಕ್ಕೊಂದು ಸರ್ಕಾರ ವಿನೂತನವಾಗಿ ಏನೋ ಒಂದು ವಿಶೇಷ ಕಾನೂನನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಸಾಕಷ್ಟು ಸರಿ ಅಧಿವೇಶನದಲ್ಲಿ ಮಾತಾಡಿದ್ದೀನಿ. ಈಗ DC ಸಾಹೇಬರು ಹೇಳಿದರು, ಇನ್ನು 15ರಿಂದ 20 ದಿವಸದಲ್ಲಿ ನಿಮಗೆ ಪರಿಹಾರವನ್ನು ಹಾಕ್ತೀವಿ ಅಂತ DC ಅವರು ಹೇಳಿದರು. ನಾನು ಮೊನ್ನೆಯಿಂದ ಅವ್ರ ಜೊತೆಗೆ, ಎಲ್ಲ ಅಧಿಕಾರಿಗಳ ಜೊತೆಗೆ, DC ಅವ್ರ ಜೊತೆಗೆ, CO ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದೀನಿ. ಅವರು ನನಗೆ ಕೊಟ್ಟ ಭರವಸೆನೂ ಕೂಡ 15ರಿಂದ 20 ದಿವಸದಲ್ಲಿ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತಾರೆ. ಇನ್ನು ಅದನ್ನೆಲ್ಲ ನೀವು ಮನೆಗೆ ಬಂದು ಕೇಳ್ಬೇಕು. ಮನೆಗೆ ಬಂದು ಕೇಳ್ರಿ.